ಬೇಬಿ ಕುಚ್ಚು ಫ್ರೆಂಡ್ಸ್ ನೋಡಿ. ಈ 4 ಸೀರೆ ಏನಿದೆ ಇಷ್ಟನ್ನು ಬೇಬಿ ಕುಚ್ಚನೆ. ಬೇಬಿ ಕುಚ್ಚಲ್ಲೂ ಸಹ ನಾವು ಡಿಫ್ರೆಂಟಾಗಿ ಹಾಕೋಬೋದು ನೋಡಿ. ಈ ರೀತಿ ನೋಡಿ, ಎರಡು ರೀತಿ ಹಾಕೊಂಡಿದ್ದೀನಿ. ಎರಡೆರಡು ಕಲರ್ನ ನಾನಿಲ್ಲಿ ಕಾಂಟ್ರಾಸ್ಟ್ ಆಗಿ ಮಾಡ್ಕೊಂಡಿದ್ದೀನಿ. ಬೇಬಿ ಕುಚ್ಚನ್ನು ನಾವು ಲೆಂತ್ ಆಗು ಮಾಡ್ಕೋಬೋದು, ಇಲ್ಲ ಶಾರ್ಟ್ ಆಗು ಮಾಡ್ಕೋಬೋದು, ಇಲ್ಲ ಮೀಡಿಯಮ್ ಆಗು ಹಾಕೋಬೋದು. ನೋಡಿ ಈ ರೀತಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಂಟ್ರಾಸ್ಟ್ ಕಲರಲ್ಲಿ ಹಾಕೊಂಡಾಗ. ನೋಡಿ ಈ ರೀತಿ ಡಬಲ್ ಕಲರ್ನ ಹಾಕುವಾಗ ಈ ರೀತಿ ಹಾಕೋಬೋದು. ನೆಕ್ಸ್ಟು ಇನ್ನೊಂದು ಸೀರೆ ತೋರಿಸ್ತೀನಿ ನೋಡಿ. ಪಿಂಕು ಮತ್ತು ಗ್ರೀನ್ ಇದೆ ನೋಡಿ. ಇದಕ್ಕೆ ನಾನು ಈ ರೀತಿ ಪಿಂಕನ್ನು 4 ಹಾಕ್ಕೊಂಡು ಗ್ರೀನನ್ನು 2 ಹಾಕ್ಕೊಂಡಿದ್ದೀನಿ. ಯಾಕೆ ಹೀಗೆ ಹಾಕ್ಕೊಂಡೆ ಅಂದರೆ ನೋಡಿ, ನಿಮಗೆ ಒಂದು ಐಡಿಯಾಸ್ ಬರ್ಬೋದು, ಹಾಗಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಗ್ರೀನ್ ಕಲರು ಸ್ವಲ್ಪ ಇತ್ತು ನನ್ನ ಹತ್ರ ಥ್ರೆಡ್ಡು, ಪಿಂಕು ಜಾಸ್ತಿ ಇತ್ತು. ಆಗೇನು ಮಾಡಿದೆ, ಈ ರೀತಿ ಐಡಿಯಾನ ನೀವು ಅಷ್ಟೇ ಫಾಲೋ ಮಾಡಿ. ಏನಾದರೂ ಆ ರೀತಿ ಥ್ರೆಡ್ಡು ಕಮ್ಮಿ ಇದ್ದಾಗ ಪಿಂಕು ಜಾಸ್ತಿ ಇದ್ದಿದ್ದರಿಂದ ನಾನು ಪಿಂಕನ್ನು 4 ಹಾಕ್ಕೊಂಡು ಗ್ರೀನನ್ನು 2 ಹಾಕ್ಕೊಂಡು ಬಂದೆ. ನಾವು ಹೇಗಾಗುತ್ತೆ ಹಾಗೆ ಥ್ರೆಡ್ ಇದ್ದಾಗ ಅದೇ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಆಗ ಈ ರೀತಿ ಒಂದು ಐಡಿಯಾಸ್ಗಳನ್ನ ನಾವೇ ಓನಾಗಿ ಉಪಯೋಗಿಸ್ಕೋಬೇಕಾಗುತ್ತೆ. ಇದು ಡಿಫ್ರೆಂಟ್ ಡಿಸೈನು ಆಯಿತು, ಜೊತೆಗೆ ನಮಗೆ ಥ್ರೆಡ್ಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡಂಗೆ ಆಯಿತು ನೋಡಿ. ಈ ರೀತಿ ಹಾಕಿದ್ದೀನಿ. ಇದು ನೋಡಿ ಫ್ರೆಂಡ್ಸ್, ಯೆಲ್ಲೋ ಮತ್ತು ಬ್ಲೂ ಶೇಡಲ್ಲಿದೆ. ಕ್ಯಾಮ್ರಾದಲ್ಲಿ ಸ್ವಲ್ಪ ಕಲರ್ ವೇರಿಯೇಷನ್ ಇದೆ ನೋಡಿ. ಇದನ್ನು ಅಷ್ಟೇ 2 ಹಾಕ್ಕೊಂಡಿದ್ದೀನಿ. ನಾವು ಸ್ಯಾರಿ ಕುಚ್ಚು ಹಾಕುವಾಗ ಕುಚ್ಚು ಹಾಕೋದಕ್ಕಿಂತ ಪ್ರಾಬ್ಲಮ್ ಏನಂದರೆ ಥ್ರೆಡ್ನ ಮ್ಯಾಚ್ ಮಾಡ್ಕೊಳ್ಳೋದು. ಆದಷ್ಟು ಥ್ರೆಡ್ಡನ್ನು ನಾವು ಹುಡ್ಕೋದ್ರಲ್ಲೇ ಟೈಮ್ ಹೋಗುತ್ತೆ ಅಂತ ಹೇಳ್ಬೋದು. ಒಂದೊಂದು ಸಲ ಕೆಲವು ಕಲರ್ಗಳಿಗೆ ಕರೆಕ್ಟಾಗಿ ಮ್ಯಾಚಿಂಗ್ ಥ್ರೆಡ್ಗಳೇ ಸಿಗೋದಿಲ್ಲ. ಅದನ್ನು ಹುಡುಕೊಂಡೆ ಸ್ವಲ್ಪ ಟೈಮ್ ಹೋಗ್ಬಿಡುತ್ತೆ. ಎಷ್ಟೋ ಸಲ ನನಗೆ ಆ ಥ್ರೆಡ್ ಹುಡ್ಕೋ ಟೈಮಲ್ಲಿ ಒಂದು ಕುಚ್ಚುನೇ ಹಾಕ್ಬೋದಾಗಿರುತ್ತೆ, ಅಷ್ಟು ಟೈಮ್ ವೇಸ್ಟ್ ಆಗಿರುತ್ತೆ. ನನಗಂತೂ ಅದೊಂದಂತೂ ತುಂಬ ತಲೆನೋವು. ನಿಮ್ಗೆ ಹೇಗೆ ಅಂತ ಗೊತ್ತಿಲ್ಲ. ನಿಮಗೂ ಥ್ರೆಡ್ ಎಲ್ಲ ಈಸಿಯಾಗಿ ಸಿಗ್ತಿದ್ರೆ ಪ್ರಾಬ್ಲಮ್ ಇರೋದಿಲ್ಲ. ನಮಗೆ ಥ್ರೆಡ್ಡು ಅಷ್ಟು ಈಸಿಯಾಗಿ ಸಿಗೋದಿಲ್ಲ, ಇಲ್ಲಿ ಸ್ಟಾಕು ಅಷ್ಟು ತಂದು ಇಟ್ಕೊಂಡಿರೋದಿಲ್ಲ. ಹಾಗಾಗಿ ನನಗೆ ಥ್ರೆಡ್ಡನ್ನು ಮ್ಯಾಚ್ ಮಾಡೋದಂತೂ ತುಂಬ ಕಷ್ಟ. ಆದ್ರೂ ಮ್ಯಾನೇಜ್ ಮಾಡ್ತೀನಿ, ಯಾಕೆಂದರೆ ನಮ್ಮ ಕೆಲಸನೇ ಅದಲ್ವಾ. ನೋಡಿ ಫ್ರೆಂಡ್ಸ್, ಇದನ್ನು ಅಷ್ಟೇ ಸ್ವಲ್ಪ ಪುಟ್ಟಾಗಿ ಬೇಕು ಅಂತ ಹೇಳಿದರು. ಇದನ್ನು ಈ ರೀತಿ ಹಾಕಿದ್ದೀನಿ. ರಿಯಲಿ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ, ಯಾಕೆಂದರೆ ನಾನು ಯಾವಾಗಲೂ ಹೇಳೋ ರೀತಿ ಕ್ಯಾಮ್ರಾದಲ್ಲಿ ಸ್ವಲ್ಪ ವೇರಿಯೇಷನ್ ಬರುತ್ತೆ ಕಲರು. ರಿಯಲಿ ತುಂಬ ಚೆನ್ನಾಗಿ ನೋಡೋದಕ್ಕೆ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಮತ್ತು ಇದಕ್ಕೇನಾದರೂ ನೀವು ಪ್ರೈಸು ಎಷ್ಟು ಅಂತ ಕೇಳೋದಾದರೆ, ನಮ್ಮ ಸೈಡಲ್ಲಿ ನಾವಿರೋ ಪ್ಲೇಸಲ್ಲಿ, ನಾವಿರೋ ಊರಲ್ಲಿ ಇದಕ್ಕೆ ನಾವು ಡೈರೆಕ್ಟ್ ಕಸ್ಟಮರ್ ಬಂದರೆ 300ನ ತೊಗೊಳ್ತೀವಿ. ಇದು ಟೈಲರ್ಸ್ಗಳು ಆರ್ಡರ್ನ ತೊಗೊಂಡು ನಮಗೆ ಕೊಡುವಾಗ ನಾವು ಅವ್ರ ಹತ್ರ 250 ತೊಗೊಳ್ತೀನಿ. ಏಕೆಂದರೆ ಅವ್ರಿಗೂ ಮಧ್ಯದಲ್ಲಿ ಅಲ್ಲಿಂದ ಇಷ್ಟು ನಮಗೆ ಕೊಟ್ಕೊಳ್ಳುವಾಗ ಅವ್ರಿಗೂ ಪ್ರಾಫಿಟ್ ಅನ್ನೋದು ಬೇಕಾಗಿರುತ್ತೆ ಅಲ್ವಾ. ಅದಕ್ಕೋಸ್ಕರ ಅವ್ರ ಹತ್ರ ತೊಗೊಂಡಾಗ ಡಿಸ್ಕೌಂಟಲ್ಲಿ ನಾನು 250ಗೆ ಕೊಡ್ತೀನಿ. ಡೈರೆಕ್ಟ್ ಕಸ್ಟಮರೇ ಬಂದಾಗ 300 ತೊಗೊಳ್ತೀನಿ. ಒಂದೊಂದು ಪ್ಲೇಸಲ್ಲಿ ಒಂದೊಂದು ರೀತಿ ವೇರಿಯೇಷನ್ ರೈಟ್ಗಳಿರುತ್ತೆ. ನಿಮ್ಮ ಕಡೆ ಹೇಗಿದೆ ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ನಿಮ್ಮ ಕಡೆ ನಮಗಿಂತ ಜಾಸ್ತಿನೂ ಇರ್ಬೋದು, ಇಲ್ಲ ಕಮ್ಮಿನೂ ಇರ್ಬೋದು. ನಾವು ಹೇಳ್ದೋ ಅಂತ ಅದನ್ನೇ ಡಿಪೆಂಡ್ ಮಾಡ್ಕೋಬೇಡಿ. ನಿಮ್ಮ ಕಡೆ ಏನು ರೈಟಲ್ಲಿ ನಡೀತಾ ಇದೆ, ಇಲ್ಲ ಏನು ರೈಟಲ್ಲಿ ಹಾಕೊಡ್ತಿದ್ದಾರೆ ನೋಡಿಕೊಂಡು ನೀವು ರೈಟನ್ನು ಫಿಕ್ಸ್ ಮಾಡ್ಕೋಬೇಕು. ಇದೆ ಇಷ್ಟನ್ನು ಬೇಬಿ ಕುಚ್ಚು ಹಾಕ್ಬೋದು ನೋಡಿ. ಇದಕ್ಕೆ ನಾನು 3 ಹಾಕ್ಕೊಂಡಿದ್ದೀನಿ. ಈ ರೀತಿ ಬೇಬಿ ಕುಚ್ಚಲ್ಲೇ ಸ್ವಲ್ಪ ನಾವು ವೇರಿಯೇಷನ್ ಅಂದರೆ ಇದೇ ರೀತಿ ಮಾಡ್ಕೋಬೋದು. ನೆಕ್ಸ್ಟ್ ಡಿಸೈನು ನೋಡಿ ಫ್ರೆಂಡ್ಸ್, ಈ ರೀತಿ ಸ್ಯಾರಿ ಪೂರ್ತಿ ಬ್ಲೂ ಕಲರಲ್ಲೇ ಇದೆ ನೋಡಿ. ಅದಕ್ಕೆ ಬಾರ್ಡರ್ ಬಂದ್ಬಿಟ್ಟು ಈ ರೀತಿ ವೈಟ್ ಗೋಲ್ಡಲ್ಲಿದೆ. ಅದಕ್ಕೋಸ್ಕರ ನಾನು ಬ್ಲೂ ಮತ್ತು ವೈಟ್ ಗೋಲ್ಡನ್ನು ಕಾಂಬಿನೇಷನ್ ಮಾಡಿ ಕುಚ್ಚನ್ನು ಕಟ್ಟಿದ್ದೀನಿ ನೋಡಿ. ಬ್ಲೂ ಅಲ್ಲಿ ಆರ್ಚನ್ನು ಹಾಕ್ಕೊಂಡಿದ್ದೀನಿ, ಏಕೆಂದರೆ ಗೋಲ್ಡಲ್ಲಿ ಹೇಳಿದ್ರೆ ಬೀಡು ಹೈಲೈಟಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ಗೋಲ್ಡ್ ಕಲರಲ್ಲಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ ನೋಡಿ. ನೋಡಿ ಈ ಸ್ಯಾರಿ ಪೂರ್ತಿ ಇದೇ ರೀತಿ ಗೋಲ್ಡು ಮೆರೂನ್ ಮಿಕ್ಸಲ್ಲೇ ಇದೆ ಪೂರ್ತಿ ಸ್ಯಾರಿ. ಈ ರೀತಿ ಇದೆ. ಇದಕ್ಕೆ ನೋಡಿ ಕಾಂಟ್ರಾಸ್ಟ್ ಕಲರ್ ಇಲ್ಲದೆ ಇರೋದ್ರಿಂದ ಈ ಸೀರೆನೂ ಅಷ್ಟೇ ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ನಾನು ಆರ್ಚಿಗೆ ಒಂದೊಂದು ಬೀಡ್ ಹಾಕಿರೋದ್ರಿಂದ ಡಿಫ್ರೆಂಟಾಗಿ ಕಾಣಿಸುತ್ತೆ. ಈ ಸ್ಯಾರಿ ನೋಡಿ ಪೂರ್ತಿ ಇದೇ ರೀತಿ ಇದೆ. ಲೈಟ್ ಗ್ರೀನ್ ಮೇಲೆ ಸಿಲ್ವರಲ್ಲಿ ಡಿಸೈನ್ ಮಾಡಿದ್ದಾರೆ. ಹೀಗೆ ಇದಕ್ಕೆ ಈ ರೀತಿ ಆರ್ಚನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿ ನೋಡಿ, ಈ ರೀತಿ ಆರ್ಚ್ ಬಂದಿದೆ, ಡಬಲ್ ಕುಚ್ ಬಂದಿದೆ. ಅವರು ಆರ್ಚಲ್ಲೇ ಡಿಫ್ರೆಂಟಾಗಿ ಹಾಕ್ಕೊಡಿ 3 ಸೀರೆಗೂ ಅಂದಿದ್ರು. ಅದಕ್ಕೋಸ್ಕರ ಅದೇ ಡಿಸೈನಲ್ಲಿ 3 ಸೀರೆಗೂ ಡಿಫ್ರೆಂಟಾಗಿ ಹಾಕಿದ್ದೀನಿ.
ನೋಡಿ ಈ ಡಿಸೈನ್ ನೋಡಿ ಹೇಗಿದೆ, ಕ್ರೋಶಾ ವರ್ಕು ಮಾಮೂಲಿ ಮಾಡ್ತೀನಲ್ಲ ಅದೇ ರೀತಿ ಮಾಡಿರೋದು. ಡಿಫ್ರೆಂಟ್ ಏನಂದರೆ ಕುಚ್ಚಿಗೆ ರಿಂಗನ್ನು ಹಾಕಿದ್ದೀನಿ ನೋಡಿ, ಎಷ್ಟು ಡಿಫ್ರೆಂಟಾಗಿ ಗ್ರ್ಯಾಂಡ್ ಲುಕ್ ಕೊಡ್ತಾಯಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಕೆಲವೊಂದನ್ನು ನಾವು ಡಿಫ್ರೆಂಟಾಗಿ ಹಾಕೋದ್ರಿಂದ ಅದನ್ನು ಸಹ ಡಿಫ್ರೆಂಟಾಗಿ ಕಾಣಿಸುತ್ತೆ ನೋಡಿ. ಇದು ಹಾಕಿರೋದ್ರಿಂದ ಅದು ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಡಿಸೈನ್ ಆಗಿ ಕನ್ವರ್ಟ್ ಆಗಿದೆ. ಈ ಆರ್ಟ್ ಡಿಸೈನ ನಾನು ತೋರಿಸಿದ್ದೀನಿ. ಈ ರೀತಿ ಮಾಡಿಕೊಂಡು ಈ ರೀತಿ ರಿಂಗ್ ಬೀಡನ್ನು ಅಟ್ಯಾಚ್ ಮಾಡ್ಕೊಂಡು ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ರೀತಿ ಬಂದಿದೆ. ನಿಮಗೂ ಇಷ್ಟ ಆದರೆ ಈ ರೀತಿ ನೀವು ಕ್ರೋಶಾ ವರ್ಕ್ ಯಾವುದಾದ್ರೂ ಮಾಡಿ ಮಧ್ಯದಲ್ಲಿ ಈ ರೀತಿ ಒಂದೊಂದು ಡಿಫ್ರೆಂಟಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಡಿಸೈನ್ ನೋಡಿ ಸೀರೆ ಡ್ಯಾಮೇಜ್ ಆಗಬಾರ್ದು ಅಂತಂದರೆ ಈ ರೀತಿ ಕ್ರೋಶಾದಿಂದ ಈ ರೀತಿ ಚೈನನ್ನು ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡ್ರೆ ನೋಡಿ ತುಂಬ ಚೆನ್ನಾಗಿರುತ್ತೆ. ನಾವು ಸೀರೆಗೆ ಹೋಲ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಈ ರೀತಿ ಹಾಕಿ ನೋಡಿ, ಇದನ್ನು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಬೇಬಿ ಕುಚ್ಚನ್ನೇ ನಾವು ತುಂಬ ಡಿಫ್ರೆಂಟ್ ಡಿಸೈನ್ಗಳಲ್ಲಿ ಒಂದೊಂದನ್ನು ಆ್ಯಡ್ ಮಾಡಿಕೊಂಡು ಹಾಕಿದಾಗ ಅದನ್ನು ಸಹ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ರೀತಿ ಹಾಕಿದ್ದೀನಿ. ಇದೇ ರೀತಿ ಇನ್ನೊಂದು ಸೀರೆಗೂ ಹಾಕಿದ್ದೀನಿ. ನಾವು ಇದರಲ್ಲೂ ಅಷ್ಟೇ ಕಲರ್ ಕಾಂಬಿನೇಷನ್ಗಳನ್ನ ಮಾಡಿಕೊಂಡು ಹಾಕೊಂಡೋದ್ರೆ ಇದನ್ನು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಸೀರೆಗೆ ಈ ರೀತಿ ಹಾಕ್ಕೊಂಡಿದ್ದೀನಿ ಒಂದೊಂದು ಕಲರ್ನ. ಮೊದಲು ತೋರಿಸಿದ ಸೀರೆಗೆ ಎರಡೆರಡು ಕಲರು ಈ ರೀತಿ ನಾವು ಕಾಂಬಿನೇಷನ್ನ ತೊಗೋಬೋದು ನೋಡಿ. ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಈ ರೀತಿ ಟ್ರೈ ಮಾಡಿ ನೋಡಿ. ನೋಡಿ ನೆಕ್ಸ್ಟ್ ಡಿಸೈನು ಈ ರೀತಿ ಪೂರ್ತಿ ಎಲ್ಲ ಬೇಬಿ ಕುಚ್ಚನೆ ನೋಡಿ. 4 ಸೀರೆಗೂ ಬೇಬಿ ಕುಚ್ಚನೆ ಹಾಕಿಸ್ಕೊಂಡಿದ್ರು. ಅದಕ್ಕೂ ಅಷ್ಟೇ ಈ ರೀತಿ ಕಾಂಟ್ರಾಸ್ಟ್ ಕಲರಲ್ಲಿ ಹಾಕಿದ್ದೀನಿ ಮತ್ತು ಸಿಂಗಲ್ ಕಲರಲ್ಲೂ ಹಾಕಿದ್ದೀನಿ ನೋಡಿ. ಈ ರೀತಿ ನೀವು ಹಾಕೊಳ್ಳಿ ನೋಡಿ. ನಿಜವಾಗ್ಲೂ ರಿಯಲಿ ಇಲ್ಲಿ ಹಾಕೊಂಡು ನೋಡ್ತಿದ್ರೆ ಎಷ್ಟು ಕಲರ್ಫುಲ್ಲಾಗಿ ನೀಟಾಗಿ ಕಾಣಿಸ್ತಿದೆ ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ಆ ಕಲರ್ಸ್ನ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಈ ಡಿಸೈನು ಎಷ್ಟು ಸಿಂಪಲ್ ಆಗಿದ್ರೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಈ ಡಿಸೈನು ನಾವು ನಾರ್ಮಲಾಗಿ ಬೇಬಿ ಕುಚ್ಚನ್ನು ಹಾಕೋ ಬದಲು ನೋಡಿ ಈ ರೀತಿ ಕ್ರಿಯೇಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಎಷ್ಟು ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವಾಗಲೂ ಬೇಬಿ ಕುಚ್ಚನ್ನ ಹಾಕೋ ಬದಲು ಈ ರೀತಿ ಬೀಡ್ಸ್ಗಳಿಂದ ಹಾಕಿ ನೋಡಿ. ಸಿಂಪಲ್ ಆಗಿದ್ದರೂ ನೋಡೋಕ್ಕೆ ತುಂಬ ಲುಕ್ಕಾಗಿ ಕಾಣುತ್ತೆ ನೋಡಿ. ಸ್ಯಾರಿ ಪೂರ್ತಿ ಹಾಕ್ಕೊಂಡು ನಾವು ನೋಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಸ್ಯಾರಿ ಕಾಂಟ್ರಾಸ್ಟ್ ಕಲರಲ್ಲಿ ಈ ರೀತಿ ಕಟ್ಕೊಂಡಿದ್ದೀನಿ. ರಿಯಲಿ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಬರೀ ಕುಚ್ಚನ್ನು ಕಟ್ಕೊಳ್ಳೋ ಬದಲು ಈ ರೀತಿ ಡಿಸೈನ್ನ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಕ್ರೋಶಾ ವರ್ಕು ಈ ಡಿಸೈನ್ ಎಲ್ಲ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿಕೊಂಡು ನೀಟಾಗಿ ಈ ರೀತಿ ಹಾಕ್ಕೊಂಡು ನೀಟಾಗಿ ಕಲ್ತ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಯಾವಾಗಲೂ ಹೇಳೋ ರೀತಿ ಕ್ಯಾಮ್ರಾಗಿಂತ ರಿಯಲಿ ನೋಡಿದಾಗ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಗ್ರ್ಯಾಂಡ್ ಡಿಸೈನ್ ಇದೆ. ಇದಕ್ಕೆ ಬೇಕು ಅಂದರೆ ನಾವು ಮಧ್ಯದಲ್ಲಿ ಸ್ಟೋನ್ ಚೈನನ್ನು ಸಹ ಅಟ್ಯಾಚ್ ಮಾಡ್ಕೋಬೋದು. ತುಂಬ ಇನ್ನೂ ಹೆವಿ ಗ್ರ್ಯಾಂಡಾಗಿ ಕಾಣುತ್ತೆ. ಇನ್ನೂ ಡಿಸೈನ್ಗಳನ್ನ ಹಾಕ್ತೆ, ಆದರೆ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇದನ್ನು ಅಷ್ಟೇ ಈಗ ಕೊಡಬೇಕು. ಅಷ್ಟರಲ್ಲೊಂದು ವೀಡಿಯೋ ಮಾಡಿಬಿಡೋಣ ನಿಮಗೆ ತೋರ್ಸೋಕ್ಕೆ ಅಂತೇಳಿ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಬೇಗ. ಅದಕ್ಕೆ ಸ್ಯಾರಿನ ಫೋಲ್ಡಿಂಗಲ್ಲೇ ಹಾಗೆ ಇಟ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ಸೀರೆನ ಅಳ್ದಿಲ್ಲ ನಾನು. ಈ ಡಿಸೈನ್ಗಳೆಲ್ಲ ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ, ವಿಡಿಯೋ ನೋಡಿ ಕಲ್ತ್ಕೊಳ್ಳಿ. ನೋಡಿ ಇದು ಕುಚ್ಚು ಬೇಡ ಅನ್ನೋರಿಗೆ ಈ ರೀತಿ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಬರೀ ಕ್ರೋಶಾ ವರ್ಕಲ್ಲೇ ಮಾಡಿರೋವಂಥದ್ದು. ಡಿಸೈನ್ ಬೇಡ ಅಂದವರು ಈ ರೀತಿ ಮಾಡ್ಕೋಬೋದು ನೋಡಿ. ಒಂದು ಫ್ಲವರ್ ರೀತಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ಕುಚ್ಚೇನಾದರೂ ಬೇಡ ಅಂದರೆ ಈ ಡಿಸೈನ್ನ ನೀವು ಮಾಡ್ಕೋಬೋದು. ನಾನು ಬೇಸಿಕ್ಕಿಂದನೂ ವೀಡಿಯೋಗಳನ್ನ ಹಾಕಿದ್ದೀನಿ, ನೀಟಾಗಿ ನೋಡಿಕೊಂಡು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಡಿಸೈನ್ ನೋಡಿ ಈ ರೀತಿ ಇದೆ. ಈ ಡಿಸೈನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಹೊಸೊಬ್ರು ಯಾರು ನೋಡ್ತಾ ಇದ್ದರೆ ಒಂದು ಸಲ ನನ್ನ ವೀಡಿಯೋಸ್ನೆಲ್ಲ ವಿಸಿಟ್ ಮಾಡಿ
ನೀಟಾಗಿ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇದು ಡಿಫ್ರೆಂಟ್ ಆರ್ಚ್ ಡಿಸೈನ್ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ರಿಯಲಿ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ ಆರ್ಚನ್ನು ಯಾವ ರೀತಿ ಡಬಲ್ ಕಲರಲ್ಲಿ ಕಟ್ಕೊಂಡಿದ್ದೀನಿ, ಅದೇ ರೀತಿ ಕುಚ್ಚನ್ನು ಸಹ ಡಬಲ್ ಕಲರಲ್ಲಿ ಕಟ್ಕೊಂಡಿದ್ದೀನಿ. ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಫಂಕ್ಷನ್ ಸ್ಯಾರಿಗಳಂತೂ ತುಂಬ ಚೆನ್ನಾಗಿದೆ. ಸ್ಯಾರಿ ಕಲರ್ ಬ್ಲೂ ಇರೋದ್ರಿಂದ ನಾನು ಇಲ್ಲಿ ಬ್ಲೂ ಮತ್ತು ಲೈಟ್ ಪಿಂಕ್ ತೊಗೊಂಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ರಿಯಲಿ ನೋಡೋಕ್ಕಂತೂ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಈಸಿಯಾಗಿ ಹಾಕೋಬೋದು, ಏನು ಕಷ್ಟ ಏನಿಲ್ಲ. ನೋಡಿ ಈ ರೀತಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಂದ್ಸಲ ಈ ಡಿಸೈನ್ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಹಾಗೆಯೇ ಇದಕ್ಕೆ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ನ ಕೊಡಬೇಕು ಅಂದರೆ ನಾವು ಇಲ್ಲಿ ಒಂದು ಸ್ಟೋನ್ ಚೈನನ್ನು ಹಾಕೋಬೋದು. ಏಕೆಂದರೆ ಇಲ್ಲಿ ಗೋಲ್ಡ್ ಬೀಡನ್ನು ಹಾಕೊಂಡಿರೋದ್ರಿಂದ ಇದು ನಮಗೆ ಬಾಲ್ ಚೈನ್ ಥರ ಕಾಣಿಸುತ್ತೆ ಎಡ್ಜಲ್ಲಿ. ಇಲ್ಲಿ ನಾವು ಒಂದು ಸ್ಟೋನ್ ಚೈನ್ನ ಹಾಕೋಬೋದು. ಅದನ್ನು ಹಾಕೊಂಡ್ರೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಈ ರೀತಿ ಇರುತ್ತೆ. ನಾನಿಲ್ಲಿ ಗಮ್ ಮಾಡಿಲ್ಲ, ಹಾಗೆಯೇ ಸುಮ್ಮನೆ ನಿಮಗೆ ತೋರಿಸೋಕೆ ಅಂತ ಇಟ್ಟಿದ್ದೀನಿ. ಸ್ಟೋನ್ ಚೈನನ್ನು ಈಗ ಅಲ್ಲಿಗೆ ನೀವು ಗಮ್ ಹಾಕಿ ಸ್ಟಿಕ್ ಮಾಡಿಕೊಂಡ್ರೆ ಅದನ್ನು ಇನ್ನೂ ಗ್ರ್ಯಾಂಡ್ ಲುಕ್ ಕಾಣುತ್ತೆ. ಮತ್ತು ಇಲ್ಲಿ ಕುಚ್ಚು ಮೇಲೆ 2 ಚೈನ್ ಒಂದು ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪ್ ಮಧ್ಯೆ ಒಂದು ಕುಂದನ್ನು ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ನೋಡಿ ಇನ್ನೂ ಗ್ರ್ಯಾಂಡಾಗಿ ಕಾಣುತ್ತೆ. ನೋಡಿ ತುಂಬ ನೀಟಾಗಿ ರಿಯಲಿ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ನಾನು ನಿಮಗೆ ಈ ರೀತಿ ಮಾಡ್ಕೋಬೋದು ಅಂತ ಇಟ್ಟು ತೋರಿಸಿದ್ದೀನಿ. ಅವ್ರೇನಾದರೂ ಸ್ಟೋನ್ ಬೇಕು ಅಂತ ಹೇಳಿದ್ರೆ ನಾನು ಹಾಕೊಡ್ತೀನಿ. ನೋಡಿ ಈ ರೀತಿ ಸ್ಟೋನ್ನ ಹಾಕೊಂಡ್ರೆ ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ. ಈ ಡಿಸೈನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಒಂದು ಲೈಕನ್ನು ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್. ಹೀಗೆ ನನಗೆ ಸಪೋರ್ಟಿವ್ ಆಗಿರಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.